ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯದೇವ ಭೂಮಿಯ ಟ್ರ್ಯಾಪ್ಗೆ ಒಳಗಾಗಿಬಿಟ್ರು. ಇತ್ತ ಕಡೆ ಶಕುಂತಲಾ ಮತ್ತೆ ಭೂಮಿಯ ನಡುವೆ ಯುದ್ಧ ಶುರುವಾಯ್ತಾ, ಏನಾಯ್ತು ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮೊದಲಲ್ಲಿ ಮಲ್ಲಿ ಮತ್ತು ಜೀವ ಹೇಳಿದಾಗ ಜಯದೇವ್ ವಿರುದ್ಧ ಹೋಗೋದಕ್ಕೆ ಒಪ್ಕೊಳ್ಳಿಲ್ಲ. ಯಾಕಂದರೆ ಮಲ್ಲಿ ಈಗ ತಾನೇ ಕೆಲಸಕ್ಕೆ ಜಾಯ್ನ್ ಆಗಿದ್ದಾಳೆ, ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಅಂತಾರೆ. ಅವಳ ಪಾಸ್ಟ್ ಇದ್ದದ್ರಿಂದಾಗಿ ಜಯದೇವ್ ಮೇಲೆ ಸಿಡಿನಿಂದ ಈ ರೀತಿ ಕೇಸನ್ನು ರಿಓಪನ್ ಮಾಡಿದ್ದಾರೆ ಅನ್ಕೋತಾರೆ. ಹಾಗಾಗಿ ಈ ವಿಷಯ ತಲೆ ಹಾಕೋದೇ ಬೇಡ, ನೀನು ಪಾಡು ನೀನು ನಿಂತುಬಿಡು ಅಂತ ಹೇಳಿ ಭೂಮಿ ಮಲ್ಲಿಗೆ ಹೇಳಿರ್ತಾರೆ. ಮಲ್ಲಿ ಕೂಡ ಅದೇ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಆದರೆ ಜಯದೇವ್ ಅಟ್ಟಹಾಸ ಜೋರಾಗಿದೆ. ಇತ್ತ ಕಡೆ ಜೀವ ಜಯದೇವ್ ಹಿಂದೆನೆ ಬಿದ್ದಿದ್ದಾರೆ. ಯಾಕಂದರೆ ದಿಯಾ ವಿಷಯವಾಗಿ ಅವರ ಸ್ನೇಹಿತ ಜೈಲು ಒಳಗಡೆ ಹೋಗಿದ್ದಾರೆ, ಹಾಗಾಗಿ ಅವರನ್ನ ಹೊರ ತರಬೇಕಾಗಿದೆ. ಇತ್ತ ಕಡೆ ಜಯದೇವ್ ದಿಯಾಗೆ ಏನೋ ಮಾಡಿದಾನೆ ಅನ್ನೋದು ಕನ್ಫರ್ಮ್ ಆದಾಗ ಮಾತ್ರನೇ ಫ್ರೆಂಡ್ ಆಚೆ ಬರೋದಕ್ಕೆ ಸಾಧ್ಯ. ಅದೇ ಕಾರಣಕ್ಕೆ ತನ್ನ ಸ್ನೇಹಿತನನ್ನ ಹೊರಗಡೆ ತರಬೇಕು ರೀಸನ್ ಎಂದಾಗೆ ಇಲ್ಲಿ ಜೀವ ಜಯದೇವ್ ಹಿಂದೆ ಬಿದ್ದಿದ್ದಾರೆ. ಜಯದೇವ್ ಪ್ರತಿ ಚಲನ ವಲನ ಪ್ರತಿಯೊಂದನ್ನ ಕೂಡ ಗಮನಿಸ್ತಾ ಇದ್ದಾರೆ. ಹೊಸದಾಗಿ ಬಂದಿರತಕ್ಕಂತ ಹುಡುಗಿ ವಿಷಯದಲ್ಲೂ ಕೂಡ ಜೀವ ಹುಡುಗಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಆದ್ರೆ ಆ ಹುಡುಗಿ ಜಯದೇವ್ ನನ್ನ ತುಂಬಾ ನಂಬೋದ್ರಿಂದ ನೇರವಾಗಿ ಹೋಗಿದ್ದೆ, ಈ ರೀತಿ ನನಗೆ ಹೇಳಿದ್ರು ಅಂತ ಹೇಳಿ ಜಯದೇವ್ ನನ್ನ ಪ್ರಶ್ನೆ ಮಾಡಿದಾಗ ಇಲ್ಲಿ ಜಯದೇವ್ ಕೂಡ ಜೀವನ ತರಾಟೆಗೆ ತಗೋತಾರೆ. ಜೀವನ ಮಾತ್ರ ಅಲ್ಲ, ತನ್ನ ತಂಗಿ ಮಹಿಮಾಗೂ ಕೂಡ ಎಚ್ಚರಿಸ್ತಾರೆ. ಇಷ್ಟೊತ್ತು ಆಲ್ರೆಡಿ ಜೀವ ಕಥೆಯನ್ನೇ ಮುಗಿಸ್ಬಿಡ್ತದೆ. ಯಾಕಂದ್ರೆ ಎಷ್ಟೇ ಹೇಳಿದ್ರು ಕೂಡ ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ತಿದ್ದಾನೆ ಅವನು. ಆದ್ರೂ ಕೂಡ ಇನ್ನೂ ಬಿಟ್ಟಿದ್ದೀನಿ ಅಂದ್ರೆ ಯಾವುದೋ ಮೂಲಲ್ಲಿ ನನ್ನ ತಂಗಿ ಸೆಂಟಿಮೆಂಟ್ ಇರೋದ್ರಿಂದಾಗಿ ಸುಮ್ಮನೆ ಇದೇ ರೀತಿಯಾಗಿ ನನ್ನ ವಿಷಯಕ್ಕೆ ತಲೆ ಹಾಕ್ತಾ ಇದ್ರೆ ಖಂಡಿತವಾಗೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ತನ್ನ ತಂಗಿಯನ್ನ ಕೂಡ ಎಚ್ಚರಿಸ್ತಾರೆ. ಇದೆಲ್ಲದರ ನಡುವೆ ಜೀವ ಸುಮ್ಮನೆ ಇದ್ರ ಖಂಡಿತ ಇಲ್ಲ. ಜೀವ ಜಯದೇವ್ನ ಹಿಂದೆ ಹೋಗೋದನ್ನ ಬಿಟ್ಟೇ ಇಲ್ಲ, ಪ್ರತಿ ಹೆಜ್ಜೆಯನ್ನ ಕೂಡ ಟ್ರ್ಯಾಕ್ ಮಾಡ್ತಿದ್ದಾರೆ. ಹಾಗಾಗಿ ಇವಾಗ ಜಯದೇವ್ ಜೊತೆ ಇದ್ದಂತ ಹುಡುಗಿ ಕೂಡ ಕಣ್ಮರಿ ಆಗಿದ್ದಾಳೆ. ಹಾಗಾಗಿ ಅದೇ ವಿಷಯವನ್ನ ಇಲ್ಲಿ ಮಲ್ಲಿ ಹತ್ರ ಪ್ರಸ್ತಾಪ ಮಾಡಿದ್ದು. ಆದ್ರೆ ಇಲ್ಲಿ ಭೂಮಿ ಬೇಡ ಅಂತ ಹೇಳಿದ ಕಾರಣ ಮಲ್ಲಿ ಕೂಡ ಕೈ ಚೆಲ್ಲಿದ್ರು. ಬಟ್ ಯಾವಾಗ ಹೊಸ ಹುಡುಗಿ ಕೂಡ ಕಣ್ಮರಿ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು, ತುಂಬಾ ಸೀರಿಯಸ್ ಆಗ್ತದೆ. ನಾವ್ ಈ ರೀತಿ ಬಿಟ್ರೆ ಮತ್ತೊಂದು ಹುಡುಗಿಗೂ ಕೂಡ ತೊಂದರೆ ಆಗ್ಬೋದು, ಏನ್ ಮಾಡ್ತಿದ್ದಾನೆ ಅನ್ನೋದನ್ನ ನಾವು ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ಮಲ್ಲಿ ಕೂಡ ಭೂಮಿ ಜೊತೆ ಮಾತಾಡಿದಾಗ ಭೂಮಿ ಅದಕ್ಕೆ ಒಪ್ಕೋತಾರೆ. ಬಟ್ ಅದಕ್ಕೂ ಮುನ್ನ ನಾವು ನೇರವಾಗಿ ಜಯದೇವ್ ಬಳಿ ಹೋಗುವುದಕ್ಕಿಂತ ಇಂಡೈರೆಕ್ಟ್ ಆಗಿ ಜಯದೇವ್ ಏನಾದ್ರೂ ಮಾಡಿದಾನ ಅನ್ನೋದನ್ನ ಪತ್ತೆ ಹಚ್ಚೋಣ ಅಂತ ಭೂಮಿ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಕಾಂತ ಅಂಕಲ್ ನನ್ನ ಜಯದೇವ್ ಹಿಂದೆ ಬಿಡ್ತಾರೆ. ಕಾಂತ ಅಂಕಲ್ ಕೂಡ ಭೂಮಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಯದೇವ್ ಬಳಿಗೆ ಹೋಗ್ತಾರೆ. ಜಯದೇವ್ಗೆ ತನ್ನ ಮಾಮ್ಸ್ ಬಂದಿದ್ದಾರೆ ಅನ್ನೋದನ್ನ ನಿಜಕ್ಕೂ ಒಪ್ಕೊಳ್ಳೋಕೆ ಆಗ್ತಿಲ್ಲ. ಯಾಕಂದ್ರೆ ತಾನು ಅಷ್ಟೆಲ್ಲ ಮಾಡಿದೀನಿ, ಆದ್ರೂ ಕೂಡ ಇವತ್ತು ನನ್ನ ಮಾಮ್ಸ್ ನನ್ನನ್ನ ನೋಡ್ಬೇಕು ಅಂತ ಬಂದಿದ್ದಾರಲ್ಲ ಅಂತ ಅಚ್ಚುರಿ ಆಗುತ್ತೆ. ಬಟ್ ಇಲ್ಲಿ ಮಾವ ಕಾಂತ್ ಅವರಂತೂ ನನ್ನ ಜಯದೇವಿ ಅಳಿಯ ನನಗೆ ತುಂಬಾ ಇಷ್ಟ, ಅದೇ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದು, ಕುಡಿಬೇಕು ಅನಿಸ್ತು, ಹಾಗಾಗಿ ನಿನ್ನ ಹತ್ರ ಬಂದ್ರೆ ಖಂಡಿತ ಜೊತೆಯಾಗಿ ಕುಡಿಬಹುದು ಅಂತ ಅನ್ಕೊಂಡು ಬಂದೆ. ಯಾವತ್ತಿದ್ರು ನೀನು ನನ್ನ ಅಳಿಮಯ್ಯನೇ ಅಲ್ವಾ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡು ಮಾಮ್ಸ್, ನಿನಗೆ ನನ್ಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ರು ನೀನು ನನಗೋಸ್ಕರ ಬಂದಿದ್ಯಾ ಅಲ್ವಾ ಅಂತ ಹೇಳ್ತಾರ. ಹೀಗೆ ಕುಡಿತಾ ಇರಬೇಕಾದ್ರೆ ದಿಯಾ ವಿಷಯ ತೆಗಿತಾರೆ. ದಿಯಾ ಒಬ್ಳೆ ನಿಂಗೆ ಮೋಸ ಮಾಡಲಿಲ್ಲ, ಬಟ್ ಆನಂತರ ಅವಳು ಮೋಸ ಮಾಡಿಬಿಟ್ಲಲ್ಲ ಅಂತ ಹೇಳಿದಾಗ ಜಯದೇವ್ ಬಿಟ್ಬಿಡು ಅವಳ ವಿಷಯನ ಯಾತಕ್ಕೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮದುವೆ ಆಗ್ಬಿಡು ಜೈ, ಎಷ್ಟು ದಿನ ಅಂತ ಈ ರೀತಿ ಒಬ್ಬಂಟಿ ಆಗಿರ್ತೀಯ, ಅದೇ ಹೊಸ ಹುಡುಗಿ ಇದ್ದಾಳಲ್ವಾ ನಿನ್ನ ಜೊತೆ ಅಂತ ಹೇಳಿದಾಗ ಜಯದೇವ್ಗೆ ಅಚ್ಚರಿ ಆಗುತ್ತೆ. ನಿನಗೆ ಗೊತ್ತು ಅಂದಾಗ ನನ್ನ ಅಳಿಮೈನ್ ಪ್ರತಿ ಹೆಜ್ಜೆನ ಕೂಡ ನಾನು ಗಮನಿಸ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಆಕೆ ವಿಷಯ ತೆಗೆದಾಗ ಆಕೆ ವಿಷಯಕ್ಕೂ ಕೂಡ ಜಯದೇವ್ ಯಾವುದೇ ರೀತಿಯ ರಿಯಾಕ್ಷನ್ಸ್ ಕೊಡುವುದಿಲ್ಲ. ಸರಿ ಆಯಿತು, ನಿನಗೆ ಕುಡ್ದಿದ್ದು ಜಾಸ್ತಿ ಆಗಿದೆ, ಮನೆಗೆ ಹೋಗು ಅಂತಾರೆ. ಇಲ್ಲೇ ಉಳ್ಕೋತೀನಿ ಅಂತ ಹೇಳಿ ಕಾಂತ್ ಅವರು ಟ್ರೈ ಮಾಡ್ತಾರೆ. ಬಟ್ ಜಯದೇವ್ ಬಿಡುವುದಿಲ್ಲ. ನಂತರ ಜಯದೇವ್ ಅನ್ಕೋತಾರೆ, ನಿಜವಾಗ್ಲೂ ಮಾಮ್ಸ್ ನಾನು ನೋಡ್ಬೇಕು ಅಂತಾನೆ ಬಂದಿದ್ದ ಅಥವಾ ಬೇರೆ ಯಾವ್ದಾದ್ರು ಉದ್ದೇಶ ಇಟ್ಕೊಂಡು ಬಂದಿದ್ದ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸ್ತಾರೆ. ಮನೆಗೆ ಹೋಗ್ತಿದ್ದಾಗೆ ಕಾಂತ್ ಅವರನ್ನ ಭೂಮಿ ಮತ್ತೆ ಮಲ್ಲಿ ವಿಚಾರ ಮಾಡಿದಾಗ ಇಲ್ಲಿ ನನ್ಗೇನೂ ಕೂಡ ಅವನು ಹೇಳಲಿಲ್ಲ, ಸ್ವಲ್ಪ ಹೊತ್ತು ಇದ್ದು ಬಾಯ್ ಬಿಡ್ಸೋಣ ಅಂತ ಅನ್ಕೊಂಡ್ರೆ ಅಲ್ಲಿಂದ ನನ್ನ ಮೊದಲು ಹೋಗು ಅಂತ ಕಳಿಸ್ಬಿಟ್ಟ ಅಂತ ಹೇಳ್ತಾರೆ. ಇದು ಎಲ್ಲವನ್ನ ಕೂಡ ಶಕುಂತಲಾ ಅಬ್ಸರ್ವ್ ಮಾಡ್ತಾರೆ. ಬಟ್ ಏನ್ ಮಾತಾಡಿದ್ರು ಅನ್ನೋದು ಕೇಳಿಸೋದಿಲ್ಲ. ಹಾಗಾಗಿ ಕಾಂತ್ ಅವ್ರು ಬರ್ತಿದ್ದಾಗೆ ಅಣ್ಣ ಎಲ್ಲಿಗೆ ಹೋಗಿದ್ದೆ ನೀನು, ಏನ್ ವಿಷಯ ಅಂತ ಕೇಳಿದಾಗ ಏನಿಲ್ಲ ಅಮ್ಮ ಕುಡ್ಕೊಂಡು ಬಂದಿದ್ದ ಅಲ್ವಾ, ಹಾಗಾಗಿ ಯಾಕೆ ಕುಡ್ಕೊಂಡು ಬಂದಿದ್ದೆ ಅಂತ ವಿಚಾರ ಮಾಡ್ತಿದ್ರು ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾರೆ. ಈ ಕಡೆ ಶಕುಂತಲಾ ಅವ್ರಿಗೆ ಅಣ್ಣ ಹೇಳಿದ್ ನಿಜನಾ ಅಥವಾ ಇನ್ನೇನಾದ್ರೂ ನಡೆದಿರಬಹುದಾ ಅಂತ ಹೇಳಿ ಅನುಮಾನ ಬರುತ್ತೆ. ಅತ್ತ ಕಡೆ ಜಯದೇವ ವಿರುದ್ಧ ಮಗದೊಂದು ಹೊಸ ಸಂಚಲನೆ ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ ಇಲ್ಲಿ ಮಲ್ಲಿ ಭೂಮಿ. ಅವರಿಬ್ರು ಕೂಡ ಜೀವ ಜೊತೆ ಸೇರ್ಕೊಂಡು ಹೊಸ ಹುಡುಗಿಯನ್ನೇನಾದ್ರೂ ಜಯದೇವ್ ಹಿಂದೆ ಬಿಟ್ರೆ
ಖಂಡಿತವಾಗ್ಲೂ ಅವನನ್ನು ಟ್ರ್ಯಾಕ್ ಮಾಡಬಹುದು ಅಂತ ಹೇಳಿ ಅವ್ರಿಗೆ ಆಲೋಚನೆ ಬರುತ್ತೆ. ಬಟ್ ಇದು ತುಂಬಾ ರಿಸ್ಕ್ ಅಂತ ಕೂಡ ಅನಿಸುತ್ತೆ, ಯಾಕಂದರೆ ಆಲ್ರೆಡಿ ಇಬ್ಬರು ಹುಡುಗಿರು ಕಾಣಿಸ್ತಿಲ್ಲ, ಈ ಹುಡುಗಿಗೂ ಏನಾದರೂ ತೊಂದರೆ ಆಗಿಬಿಟ್ರೆ ಅಂತ ಹೇಳಿ. ಆದರೆ ಇಲ್ಲಿ ಮಲ್ಲಿ ಖಂಡಿತ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಒಂದು ಹುಡುಗಿಯನ್ನು ಕರೆಸ್ತಾರೆ. ಆ ಹುಡುಗಿಗೆ ಹೇಳಿದಾಗ ಹುಡುಗಿ ಮೊದಲಲ್ಲಿ ಹೆದರುತ್ತಾರೆ, ನಂತರ ಆಕೆ ಪೊಲೀಸ್ ಆಗಿರುವುದರಿಂದ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾರೆ. ರಿಸ್ಕ್ ಫ್ಯಾಕ್ಟರ್ ಇದೆಯಲ್ಲ ಅಂದಾಗ ಇಷ್ಟು ದಿನ ರಿಸ್ಕ್ ಫ್ಯಾಕ್ಟರ್ ಇತ್ತು, ಬಟ್ ಅವ್ರಿಗೆ ಯಾರಿಗೂ ಕೂಡ ಜಯದೇವ್ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಈಗ ನಮಗೆ ಏನು ಅಂತ ಗೊತ್ತಿದ್ದು ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಹೋಗ್ತಿರೋದ್ರಿಂದ ಅಷ್ಟು ಸುಲಭಕ್ಕೇನು ಆಗೋದಿಲ್ಲ ಅಂತ ಹೇಳಿ ಮಲ್ಲಿ ಹೇಳ್ತಾರೆ. ಹಾಗಾಗಿ ಹುಡುಗಿ ಮಥುರನ್ನ ಕೂಡ ಜಯದೇವ್ ಹಿಂದೆ ಬಿಡ್ತಾರೆ. ಇಲ್ಲಿ ಡ್ರಾಪ್ ಕೇಳೋ ನೆಪದಲ್ಲಿ ಇಲ್ಲಿ ಜಯದೇವ್ ಕಾರಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಹುಡುಗಿಯನ್ನ ಯಾರು ಎಂತೂ ಮನೆಯಲ್ಲಿ ಎಲ್ಲವನ್ನ ಕೂಡ ಜಯದೇವ್ ವಿಚಾರ ಮಾಡ್ತಿದ್ದಾರೆ. ಬಟ್ ಆ ಹುಡುಗಿ ಯಾವುದನ್ನ ಕೂಡ ಬಿಟ್ಕೊಡುವುದಿಲ್ಲ. ಫೋನ್ ನಂಬರ್ ತಗೋಬೇಕಾಗಿರುತ್ತೆ. ಇಲ್ಲಿ ಮಲ್ಲಿ ಕಾಲ್ ಮಾಡಿದಾಗ ನಂಬರ್ ತಗೊಳ್ಳಿಲ್ಲ ಮೇಡಮ್ ನಾನು ಇವತ್ತು ಅಂತ ಹೇಳಿದ್ದನ್ನ ಇಲ್ಲಿ ಭೂಮಿ ಹತ್ರ ಬಂದು ತಿಳಿಸ್ತಾರೆ. ಇಲ್ಲಿ ಆಕೆ ಇವತ್ತೇ ಫಸ್ಟ್ ಆಗಿರೋದ್ರಿಂದ ನಂಬರ್ ತಗೊಳ್ಳಿಲ್ವಂತೆ ಅಂತ ಹೇಳಿದಾಗ ಹೌದಾ, ಆದರೂ ಕೂಡ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳಿ ಇಲ್ಲಿ ಭೂಮಿ ಹೇಳ್ತಿದ್ದಾರೆ. ತದನಂತರ ಇದು ಜಯದೇವ್ ಹಿಂದೆ ಏನೇನು ಮಾಡಬೇಕು ಎಲ್ಲವನ್ನ ಕೂಡ ಭೂಮಿ ಮಾಡ್ತಿದ್ದಾರೆ. ಈ ಕಡೆ ಭೂಮಿ ಇತ್ತೀಚೆಗೆ ಹೊರಗಡೆ ಹೋಗೋದು ಏನೋ ಮಾಡ್ತಿದ್ದಾಳೆ ಗುಟ್ಟಾಗಿ ಅಂತ ಹೇಳಿ ಶಕುಂತಲಾಗೆ ಅನಿಸೋಕೆ ಶುರುವಾಗಿದೆ. ಅದೇ ಕಾರಣಕ್ಕೆ ಏನದು ಭೂಮಿ, ಎಲ್ಲಿ ಹೋಗಿದ್ದೆ ನೀನು, ಗೌತಮ್ ಏನಾದರೂ ಕಾಲ್ ಮಾಡಿದಿದ್ರೆ ಏನು ಹೇಳಬೇಕಾಗಿತ್ತು, ನೀನು ಮನೆಯಲ್ಲಿಲ್ಲ ಅಂದರೆ ಅವ್ನು ಗಾಬರಿ ಆಗ್ತಾನೆ ಅಂತ ಗೊತ್ತಿಲ್ವಾ ನಿನಗೆ ಅಂತ ಹೇಳಿ ಇಲ್ಲಿ ಭೂಮಿ ಎಲ್ಲಿ ಹೋಗಿದ್ಲು ಅನ್ನೋ ವಿಷಯವನ್ನ ತಿಳಿದುಕೊಳ್ಳುವುದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಶಕುಂತಲಾ ಬದಲಾಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಭೂಮಿ. ಬಟ್ ಹಾಗಂದ್ ಮಾತ್ರಕ್ಕೆ ತಮ್ಮ ನಡುವೆ ನಡೀತಿರ್ತಕ್ಕಂಥ ಆ ಒಂದು ವಿಷಯವನ್ನ ಶಕುಂತಲಾ ಜೊತೆ ಪ್ರಸ್ತಾಪಿಸ್ತಾರೆ ಅಂದ್ರೆ ಖಂಡಿತ ಅಚ್ಚರಿ, ಖಂಡಿತ ಪ್ರಸ್ತಾಪಿಸ್ಲಿಕ್ಕಿಲ್ಲ. ಸುಮ್ಮನೆ ಏನೋ ನೆಪ ಹೇಳಿ ಹೊರಟು ಬಿಡ್ತಾರೆ. ಇದು ಶಕುಂತಲಾಗೆ ದೊಡ್ಡ ಅನುಮಾನವನ್ನೇ ಉಂಟು ಮಾಡ್ತದೆ. ಇವ್ರಿಗೆ ಏನಾದ್ರೂ ನಮ್ಮ ಮೇಲೆ ಅನುಮಾನ ಬಂದು ಏನಾದ್ರೂ ಮಾಡ್ತಿದ್ದಾರೆ ಅಂತ ಹೇಳಿ. ಆತ ಕಡೆ ಅಮೆರಿಕಾಗೆ ಹೋಗಿರ್ತಕ್ಕಂಥ ಗೌತಮ್ ಇನ್ನಾದ್ರೂ ವಾಪಸ್ ಬರ್ತಿಲ್ಲ. ಬಿಕಾಸ್ ಇಲ್ಲಿ ಜಯದೇವ್ ಆಲ್ರೆಡಿ ಅಮೆರಿಕಾದಲ್ಲಿರ್ತಕ್ಕಂಥ ತನ್ನ ಕಡೆಯವ್ರಿಗೆ ಹೇಳಿ ಇಲ್ಲಿ ಗೌತಮ್ನ ಮುಗಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆ ಒಂದು ವಿಷಯ ಅಮ್ಮ ಶಕುಂತಲಾಗೂ ಕೂಡ ಶಕುಂತಲಾ ತಮ್ಮ ತಲೆಗೆ ಬರೋದಿಲ್ಲ ಅಲ್ವಾ ಅಂತ ಹೇಳಿ ಹೇಳಿದಾಗ ಇಲ್ಲಾದ್ರೆ ನಮ್ಮ ತಲೆಗೆ ಬರುತ್ತೆ, ಅಲ್ಲಿದ್ರೆ ಯಾಕೆ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಜಯದೇವ್ ಶಕುಂತಲಾಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲದವನ್ನ ಕೂಡ ದಾಟಿದೆ. ಇಲ್ಲಿ ಗೌತಮ್ ಇನ್ನೂ ಕೂಡ ಅಮೆರಿಕಾದಿಂದ ಬರ್ದೇ ಇದ್ದಾಗ ನಿಜಕ್ಕೂ ಕೂಡ ದೊಡ್ಡ ಆಘಾತವೇ ಉಂಟಾಗುತ್ತೆ. ಆತಂಕದಲ್ಲಿದ್ದಾರೆ ಭೂಮಿ. ಇತ ಕಡೆ ಜಯದೇವ ಕತೆ ಆದ್ರೆ ಮಗದೊಂದು ಕಡೆ ಗೌತಮ್ ಕಾಣಿಸ್ತಿಲ್ಲ. ಇದೆಲ್ಲದರ ನಡುವೆ ಇಲ್ಲಿ ಇದೆಯಾ ಹೊಸ ಹುಡುಗಿ, ಹಾಗೆ ಈಗ ಬಂದಿರ್ತಕ್ಕಂಥ ಪೊಲೀಸ್ ಎಲ್ಲರನ್ನ ಕೂಡ ಇಲ್ಲಿ ಜಯದೇವ್ ಒಂದು ಜಾಗದಲ್ಲಿ ಏನಾದ್ರೂ ಕೂಡಾಕಿರ್ತಕ್ಕಂಥ ಚಾನ್ಸಸ್ ಇದೆಯಾ? ಹಾಗಿದ್ರೆ ದಿಯಾ ಇನ್ನೂ ಕೂಡ ಸಕ್ಕಿಲ್ವಾ, ದಿಯಾ ಬದುಕಿದಾರ, ಏನಿರಬಹುದು, ಏನ್ ನಡೀತಿದೆ ಇಲ್ಲಿ ಜಯದೇವ್ ಹಿಂದ, ಜಯದೇವ್ ರಹಸ್ಯ ಎನ್ನುವ ಮಹಾ ರಹಸ್ಯವನ್ನ ಭೇದಿಸ್ತಾರ ಮಲ್ಲಿ, ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.